Hey guys, welcome back. You all into the CAD Design in Canada YouTube channel. So ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಐಸೋಮೆಟ್ರಿಕ್ ಡ್ರಾಯಿಂಗ್ ಅನ್ನು ನಾವು ಸಾಲಿಡ್ ವರ್ಕ್ಸ್ ಅಲ್ಲಿ ಹೇಗೆ ಡ್ರಾ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಪ್ರೀವಿಯಸ್ 2 ವಿಡಿಯೋಸ್ ಅನ್ನು ಪ್ರೊವೈಡ್ ಮಾಡಿದ್ದೀನಿ. ಸೊ AutoCAD ಅಲ್ಲಿ ನಿಮಗೆ ಈ ಒಂದು ಡ್ರಾಯಿಂಗ್ ಅನ್ನು ಹೇಗೆ ಡ್ರಾ ಮಾಡಬೇಕು ಅಂತ ಹೇಳಿ ಅಂಡ್ ಕ್ಯಾಟಿಯಾದಲ್ಲಿ ಸೊ ಈ ಒಂದು 2D ಡ್ರಾಯಿಂಗ್ ಅನ್ನು 3D ಗೆ ಹೇಗೆ ಡ್ರಾ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಾಲಿಡ್ ವರ್ಕ್ಸಲ್ಲಿ ನಾನು ನಿಮಗೆ ಈ ಒಂದು ಪಾರ್ಟನ್ನು ಹೇಗೆ ಡ್ರಾ ಮಾಡೋದು ಎಕ್ಸ್ಪ್ಲೇನ್ ಮಾಡ್ತೀನಿ, ರೈಟ್. ಸೊ ಫಸ್ಟಿಗೆ ನಮಗೆ ಇಲ್ಲಿ ಫೈಲ್ ಅಂತ ಇರುತ್ತೆ, ಸೆಲೆಕ್ಟ್ ದಿಸ್ ಫೈಲ್ ಆ್ಯಂಡ್ ನ್ಯೂ ಅಂತೇಳಿ ಆಪ್ಷನ್ಸ್ ಇರುತ್ತೆ. ಸೊ ನ್ಯೂ ಅಂತೇಳಿ ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಪಾರ್ಟ್ ಓಪನ್ ಆಗುತ್ತೆ. ಸೆಲೆಕ್ಟ್ ದಿಸ್ ಪಾರ್ಟ್ ಆ್ಯಂಡ್ ದೆನ್ ಕ್ಲಿಕ್ ಓಕೆ. ಸೊ ರೈಟ್, ಸೊ ನಮಗೆ ಇಲ್ಲಿ ಟಾಪ್ ನೋಡ್ಬೋದು, ಇಲ್ಲಿ ಸ್ಕೆಚ್ ಅಂತೇಳಿ ಒಂದು ಕಮೆಂಟ್ ಕಾಣ್ತಾ ಇದೆ, ರೈಟ್. ಇಲ್ಲಿ ಸ್ಕೆಚ್ ಅಂತೇಳಿ ಒಂದು ಕಮೆಂಟ್ ಇದೆ. ಸೊ ದೆನ್ ಅಗೇನ್ ಸೆಲೆಕ್ಟ್ ದಿಸ್ ಸ್ಕೆಚ್. ಸೊ ಇದು ಸೆಲೆಕ್ಷನ್ ಮಾಡಿದ ತಕ್ಷಣ ನಮಗೆ ಪ್ಲೇನ್ ಕೇಳುತ್ತೆ. ಸೊ ಹ್ಯಾಸ್ ಪರ್ ಈ ಒಂದು ಡ್ರಾಯಿಂಗ್ ನೋಡಿ ನಮಗೆ ಸೊ ಟಾಪ್ ವ್ಯೂವಿಂದ ನಮಗೆ ಎಲ್ಲ ಥರದ ಡೈಮೆನ್ಷನ್ಸ್ ನಮಗೆ ಕಾಣ್ತಾ ಇದೆ, ರೈಟ್. 75, 50 ಅಂತೇಳಿ, ಮತ್ತು ನೆಕ್ಸ್ಟ್ ಇದರ ಒಂದು ಥಿಕ್ನೆಸ್ ಬಂದು 32 ಇದೆ ಅಂತೇಳಿ ಎಲ್ಲ ನೀಟಾಗಿ ಕಾಣ್ತಾ ಇದೆ. ಸೊ ದಟ್ಸ್ ವೈ ವಿ ನೀಡ್ ಟು ಸೆಲೆಕ್ಟ್ ದಿಸ್ ಟಾಪ್ ಪ್ಲೇನ್. ಸೊ ಸೆಲೆಕ್ಟ್ ದಿಸ್ ಟಾಪ್ ಪ್ಲೇನ್. ಸೊ ನೋಡಿ ಇವಾಗ ಏನಾಗುತ್ತೆ ಅಂದರೆ ಇಲ್ಲಿ ಸಿಂಪಲಾಗಿ ನಮಗೆ ಇಲ್ಲಿ ಡಿಫ್ರೆಂಟ್ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಸೊ ಸ್ಕೆಚ್ ಓಪನ್ ಆದ ತಕ್ಷಣ ನಮಗೆ ಈ ರೀತಿ ನಮ್ಮ ಒಂದು ಮಾಡೆಲ್ ಡ್ರಾ ಮಾಡೋಕ್ಕೆ ಬೇಕಾಗುವಂತಹ ಎಲ್ಲ ಕಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾನೆ. ಸೊ ದೆನ್ ಕ್ಲಿಕ್ ಹಿಯರ್, ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಟರ್ ರೆಕ್ಟ್ಯಾಂಗಲ್ ಅಂತೇಳಿ ಒಂದು ಕಮೆಂಟ್ ಇದೆ. ಸೆಲೆಕ್ಟ್ ದಿಸ್ ಸೆಂಟರ್ ರೆಕ್ಟ್ಯಾಂಗಲ್. ಸೊ ಈ ಒಂದು ಒರಿಜಿನ್ ಪೊಸಿಷನಿಂದ ನಮಗೆ ಇದು ಡ್ರ್ಯಾಗ್ ಮಾಡಬೇಕಾಗುತ್ತೆ, ರೈಟ್, ಆ್ಯಂಡ್ ಕ್ಲಿಕ್ ಓಕೆ. ಸೊ ನೆಕ್ಸ್ಟ್ ಸೆಲೆಕ್ಟ್ ದಿಸ್ ಸ್ಮಾರ್ಟ್ ಡೈಮೆನ್ಷನ್. ಸೊ ಈ ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಒಂದು ಹೈಟ್ ಎಷ್ಟಿದೆ ಅಂತೇಳಿ ನಮಗೆ ತೋರಿಸುತ್ತೆ. ಸೊ 93.25 ಇರೋದು. ಸೊ ಬಟ್ ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್ ದಿಸ್ ಒನ್ ಈಸ್ 75. ದೆನ್ ಕ್ಲಿಕ್ ಓಕೆ. ಸೊ ನೋಡಿ ಎಲ್ಲ ಕಡೆ ಈ ರೀತಿ ಚೇಂಜ್ ಆಗುತ್ತೆ. ಸೆಂಟರ್ ಡೈಮೆನ್ಷನ್ಸ್ ಒನ್ ಡೈಮೆನ್ಷನ್ ಚೇಂಜ್ ಮಾಡಿದ್ರೆ ಅದರ ಅಪೋಸಿಟ್ ಕೂಡ ಚೇಂಜ್ ಆಗುತ್ತದೆ, ರೈಟ್. ಸೊ ಇದಕ್ಕೆ ಸೆಂಟರ್ ರೆಕ್ಟ್ಯಾಂಗಲ್ ಯೂಸ್ ಮಾಡ್ತೀವಿ. ಅಗೇನ್ ಸೆಲೆಕ್ಟ್ ದಿಸ್ ಒನ್. ಸೊ ದಿಸ್ ಒನ್ ಈಸ್ 40.20 ಬಟ್ ಹ್ಯಾಸ್ ಪರ್ ಅವರ್ ಡ್ರಾಯಿಂಗ್ ದಿಸ್ ಒನ್ ಈಸ್ 50. ದೆನ್ ಓಕೆ. ಸೊ ಈ ರೀತಿ ಸಿಂಪಲಾಗಿ ನೀವು ಮಾಡಿಫೈ ಮಾಡ್ಬೋದು. ಸೊ ಇದು ನಮಗೆ 2D ಡ್ರಾಯಿಂಗ್ ಅಂತೇಳಿ ಕರಿತೀವಿ. ಸೊ ನಾವು ಇವಾಗ 2D ಇಂದ 3Dಗೆ ಹೋಗ್ಬೇಕಂದ್ರೆ ನಮಗೆ ಇಲ್ಲಿ ಟಾಪಲ್ಲಿ ಫೀಚರ್ಸ್ ಅಂತೇಳಿ ಒಂದು ಕಮೆಂಟ್ ಇರುತ್ತೆ. ಹಿಯರ್ ಎಕ್ಸ್ಟ್ರೂಡ್ ಬಾಸ್. ಸೆಲೆಕ್ಟ್ ದಿಸ್ ಒನ್. ಎಕ್ಸ್ಟ್ರೂಡ್ ಬಾಸ್ ಅಂದ್ರೆ ನಮಗೆ ಥಿಕ್ನೆಸ್ ಕೊಡೋದಕ್ಕೆ ಯೂಸ್ ಮಾಡ್ತೀವಿ ನಾವು, ರೈಟ್. ಸೊ ಎಕ್ಸ್ಟ್ರೂಡ್ ಬಾಸ್ ಎಷ್ಟು ಆಗ್ತದೆ ನಮಗೆ ಇಲ್ಲಿ ಥಿಕ್ನೆಸ್ ಎಷ್ಟಿದೆ ಅಂತೇಳಿ ಕೇಳ್ತಾ ಇದೆ. ಸೊ ಸಿ ಹಿಯರ್, ಇಲ್ಲಿ ನಮಗೇನು ಇಂಪಾರ್ಟೆಂಟ್ ಫ್ರಮ್ ಸ್ಕೆಚ್ ಪ್ಲೇನ್. ಸೊ ಇಲ್ಲಿ ಬಾಟಮ್ ಇಂದ ಸ್ಕೆಚ್ ಪ್ಲೇನ್ ಅಂತೇಳಿ ಕರಿತೀವಿ ಇಲ್ಲಿ, ರೈಟ್. ಸೊ ಅಲ್ಲಿಂದ ಅಂತೇಳಿ ಡೈರೆಕ್ಷನ್ ಬ್ಲೈಂಡ್ ಇರಬೇಕು. ಬ್ಲೈಂಡ್ ಇದ್ದರೆ ಒಂದೇ ಕಡೆ ಡೈರೆಕ್ಷನ್ ತಗೊಳುತ್ತೆ. ಸೊ ದಿಸ್ ಥಿಕ್ನೆಸ್ ಈಸ್ 32 mm. ದೆನ್ ಕ್ಲಿಕ್ ಓಕೆ. ಸೊ ಈ ರೀತಿ ಸಿಂಪಲಾಗಿ ನಾವು ಸೊ ಕಂಟ್ರೋಲ್ ಮತ್ತು ಮೌಸ್ನ ಕೀ ಅಂದರೆ ರೋಲರ್ ಕೀನ ಪ್ರೆಸ್ ಮಾಡಿದ್ರೆ ನೀವು ಈ ರೀತಿ ಸಿಂಪಲಾಗಿ ಶಿಫ್ಟ್ ಮಾಡ್ಬೋದು ಎಲ್ಲದರ, ಓಕೆ. ಕಂಟ್ರೋಲ್ ಪ್ಲಸ್ ಮೌಸನ್ನ ಮಿಡಲ್ ಕೀ ಅಂತೇಳಿ ಹೇಳ್ತೀವಿ, ಓಕೆ. ಸೊ ನೆಕ್ಸ್ಟ್ ಈ ಫೇಸಲ್ಲಿ ನಮಗೆ ಒಂದು ವಿ ಸ್ಲಾಟ್ ಇದೆ. ಸೊ ದಟ್ಸ್ ವೈ ಈ ಫೇಸ್ ಮೇಲೆ ಬಂದು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಫೀಚರ್ಸ್ ಎಲ್ಲ ಓಪನ್ ಆಗುತ್ತೆ ನಮಗೆ. ಸೊ ಎಡಿಟ್ ಮಾಡ್ಬೇಕಾ, ರೈಟ್, ಅಂದರೆ ಇದ್ರ ಮೇಲೆ ನಾನು ಸ್ಕೆಚ್ ಮಾಡ್ಬೇಕಂತೇಳಿ. ಸೊ ಐ ವಾಂಟ್ ಟು ಸ್ಕೆಚ್ ಆನ್ ದಿಸ್ ಪ್ಲೇನ್. ಸೊ ದಟ್ಸ್ ವೈ ಸೆಲೆಕ್ಟ್ ದಿಸ್ ಸ್ಕೆಚ್ ಕಮ್ಯಾಂಡ್. ಸೊ ಆ ಒಂದು ಸ್ಕೆಚ್ ಕಮ್ಯಾಂಡ್ ಸೆಲೆಕ್ಷನ್ ಆದ ತಕ್ಷಣ ಈ ರೀತಿ, ರೈಟ್. ಸೊ ದೆನ್ ಸೆಲೆಕ್ಟ್ ದಿಸ್ ಲೈನ್ ಕಮ್ಯಾಂಡ್. ಸೊ ಲೈನ್ ಕಮ್ಯಾಂಡಲ್ಲಿ ನಮಗೆ ಅಂದರೆ ಈ ಪ್ಲೇನಲ್ಲಿ ಒಂದು ವಿ ಸೇಫ್ ಇದೆ ನಮಗೆ, ರೈಟ್. ಸೊ ಫ್ರಮ್ ಈ ಪೊಸಿಷನಿಂದ ನಮಗೆ ಈ ರೀತಿ ಒಂದು ಲೈನ್ ಡ್ರಾ ಮಾಡಿ. ಸೊ ದಿಸ್ ಈ ಲೈನ್ ಬಂದು ನಮಗೆ, ಸೊ ಫಸ್ಟ್ ನಾನು ನಿಮಗೆ ಅಂದಾಜಲ್ಲಿ ಡ್ರಾ ಮಾಡ್ಬಿಡ್ತೀನಿ, ಓಕೆ. ಸೊ ಈ ರೀತಿ, ರೈಟ್. ಅಗೇನ್ ಸೆಲೆಕ್ಟ್ ದಿಸ್ ಸ್ಮಾಲ್ ಡೈಮೆನ್ಷನ್. So this height is 23 mm as per the drawing. So this now it is 18.75 but as per drawing this one is 23 mm. Give 23 values and click OK.
ಅಗೇನ್ ಕಂಟ್ರೋಲ್ ಇನ್ ಮೌಸ್ ನಾವು ಮಿಡಲ್ ಕೀ ಸೆಲೆಕ್ಟ್ ಮಾಡಿ ಶಿಫ್ಟ್ ಮಾಡ್ಬೋದು. ದೆನ್ ದಿಸ್ ಲೈನ್ ಈಸ್ ನಾವು 13.60 ಬಟ್ ಹ್ಯಾಸ್ ಪರ್ ದ ಡ್ರಾಯಿಂಗ್ ಈಸ್ 16 mm 16. ದೆನ್ ಕ್ಲಿಕ್ ಓಕೆ. ಸೊ ಈ ರೀತಿ ನಾವು ಡ್ರಾ ಮಾಡಿಬಿಟ್ಟು ನಾವು ಜಸ್ಟ್ ರೈಟ್ ಇವಾಗ ಡೈಮೆನ್ಷನ್ ಕಮಾಂಡನ್ನು ಕ್ಲೋಸ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ದೆನ್ ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಕಂಟ್ರೋಲ್ ಪ್ರೆಸ್ ಮಾಡಿಬಿಟ್ಟು ಈ ಲೈನ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಟಾಪಲ್ಲಿ ನಮಗೆ ಮಿರರ್ ಎಂಟಿಟೀಸ್ ಅಂತೇಳಿ ಕಾಣ್ತಾ ಇದೆ ನಮಗಿಲ್ಲಿ. ಹಿಯರ್ ಮಿರರ್ ಎಂಟಿಟೀಸ್ ಅಂತೇಳಿ ಸೆಲೆಕ್ಟ್ ದಿಸ್ ಮಿರರ್. ನೋಡಿ ಇಲ್ಲಿ ಆಪ್ಷನ್ಸಲ್ಲಿ ಎಂಟಿಟಿ ಟು ಮಿರರ್. ಸೊ ಇಲ್ಲಿ ನಾವು ಲೈನ್ 3 ಮತ್ತು ಲೈನ್ 4ನ ಸೆಲೆಕ್ಷನ್ ಮಾಡ್ಕೊಂಡಿವಿ. ಮಿರರ್ ಅಬೌಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಿರರ್ ಅಬೌಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ದಿಸ್ ಸೆಂಟರ್ ಲೈನ್. ಈ ರೀತಿ ಸಿಂಪಲಾಗಿ ಮಿರರ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ರೈಟ್ ಕ್ಲಿಕ್, ಡಿಲೀಟ್. ಎಸ್. ಸೊ ರೈಟ್, ಈ ರೀತಿ ನಾವು ಸಿಂಪಲಾಗಿ ಒಂದು ವಿ ಶೇಪಲ್ಲಿ ಡ್ರಾ ಮಾಡ್ಬೋದು. ಅಗೇನ್ ನಾವು ಇವಾಗ ಫೀಚರ್ಸ್ ಇವಲ್ಲಿ ಎಕ್ಸ್ಟ್ರೂಡ್ ಕಟ್ ಅಂತಿದೆಯಲ್ಲ, ಸೊ ಸೆಲೆಕ್ಟ್ ದಿಸ್ ಒನ್, ಎಕ್ಸ್ಟ್ರೂಡ್ ಕಟ್. ಸೊ ಅವಾಗ ನಾವು ಮಟೀರಿಯಲ್ ರಿಮೂವ್ ಮಾಡಬೇಕಂದ್ರೆ ಎಕ್ಸ್ಟ್ರೂಡ್ ಕಟ್ನ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ದಿಸ್ ಡಿಸ್ಟೆನ್ಸ್ ಇಸ್ 36 mm 36 ಆ್ಯಂಡ್ ದೆನ್ ಕ್ಲಿಕ್ ಓಕೆ. ಓಕೆ, ರೈಟ್. ಸೊ ಈ ರೀತಿ ಸಿಂಪಲಾಗಿ ಕ್ಲಿಕ್ ಮಾಡಿದ್ರೆ ನಮಗೆ ಮಟೀರಿಯಲ್ನ ರಿಮೂವ್ ಮಾಡ್ತೀವಿ. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಬಂದು ನಮಗೆ ಬ್ಯಾಕ್ ಸೈಡಲ್ಲಿ ನೋಡಿ ಇಲ್ಲಿ. ಸೊ ಈ ಒಂದು ಪೋರ್ಷನ್ ಡ್ರಾ ಮಾಡೋಕ್ಕಾಗುತ್ತೆ. ಡಿಸ್ಟೆನ್ಸ್ ಇಲ್ಲಿ ನಮ್ಗೆ ಕೊಟ್ಟಿದ್ದಾನೆ, ಇಲ್ಲಿ 12 ಅಂತಿದೆ, ರೈಟ್. ಸೊ ನಮಗಿಲ್ಲಿ 12 ಅಂತಿದೆ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ. ಸೊ 50 - 12 50 - 12 ಇಟ್ ಮೀನ್ಸ್ 38 ರೈಟ್. ಸೊ ನಾವು ಈ ಲಾಸ್ಟ್ ಫೈನಲ್ ಡ್ರಾಯಿಂಗ್ ಡ್ರಾ ಮಾಡೋಣ. ಸೊ ಬ್ಯಾಕ್ ಸೈಡಿಂದ ಕೊಟ್ಟಿದ್ದಾನೆ, ರೈಟ್. ಸೊ ಅದಕ್ಕೆ ನಾವು ಮೌಸ್ನ ಮಿಡಲ್ ಕೀನ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ನೀವು ಸಿಂಪಲಾಗಿ ಮೂವ್ಮೆಂಟ್ ಮಾಡ್ಬೋದು, ರೈಟ್. ಮೌಸ್ನ ಮಿಡಲ್ ಕೀ ಇವಾಗ ಕಂಟ್ರೋಲ್ ಯೂಸ್ ಮಾಡೋಂಗಿಲ್ಲ, ಜಸ್ಟ್ ಮೌಸ್ನ ಮಿಡಲ್ ಕೀ. ದೆನ್ ಸೆಲೆಕ್ಟ್ ದಿಸ್ ಫೇಸ್ ಆ್ಯಂಡ್ ಸ್ಕೆಚ್. ಇವಾಗ ಕಂಟ್ರೋಲ್ ಯೂಸ್ ಮಾಡಿಬಿಟ್ಟು ಸೊ ಡ್ರ್ಯಾಗ್ ಮಾಡಿ. ಝೂಮ್ ಔಟ್ ಮಾಡ್ಬೇಕಂದ್ರೆ ನೀವು ಮೌಸ್ನ ಮಿಡಲ್ ಕೀನೇ ಯೂಸ್ ಮಾಡ್ಬೇಕು, ರೈಟ್. ಸೊ ಈ ರೀತಿ ನೀವು ಡಿಸ್ಟರ್ಬ್ ಆಗಿರುತ್ತೆ. ಅವಾಗ ನಾನು ಜಸ್ಟ್ ಇಲ್ಲಿ ಮೇಲ್ಗಡೆ ನಾರ್ಮಲ್, ಸೊ ಕಂಟ್ರೋಲ್ 8 ಇಲ್ಲದೆ ನಾರ್ಮಲ್ ಪ್ಲೇನ್ ಅಂತೇಳಿ ಕರಿತೀವಿ. ಸೊ ಸಪೋಸ್ ಅಲ್ಲಿನೂ ಕಾಣಲಿಲ್ಲ ಅಂದರೆ ನಮಗೆ ಇಲ್ಲಿ ಈ ಒಂದು ಆಪ್ಷನ್ಸ್ನಲ್ಲಿ ಇರುತ್ತೆ, ಇಲ್ಲಿ ನಾರ್ಮಲ್ ಪ್ಲೇನ್ ಅಂತೇಳಿ, ರೈಟ್. ಈ ರೀತಿ. ಸೊ ನಾವು ಸೆಲೆಕ್ಟ್ ಲೈನ್ ಕಮ್ಯಾಂಡ್. ಸೊ ಕಂಟ್ರೋಲ್ ಪ್ರೆಸ್ ಮಾಡಿಬಿಟ್ಟು ಸ್ವಲ್ಪ ಡೌನ್ ಮಾಡ್ಕೊತೀನಿ. ಸೆಲೆಕ್ಟ್ ದಿಸ್ ಕಂಟ್ರೋಲ್. ಸೊ ನಮಗೆ ಫ್ರಮ್ ಹಿಯರ್ ಟು ಹಿಯರ್ 30 from here to here. So this line is 38 mm. 50 - 12 38 ಬರುತ್ತೆ. ಇದು 24 and this one also 24 and then connect these 2 points. ಸೊ ಈ ರೀತಿ ಸೈಡೆಡ್ ಬಂದರೆ ನಮಗೆ ಕಂಪ್ಲೀಟಾಗಿ ಈ ಒಂದು 2D ಲೈನ್ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ಅಂತೇಳಿ. ಸೊ ಈ ಆಪ್ಷನ್ಸ್ ಬಂದು ಇಲ್ಲಿರುತ್ತೆ ನಿಮಗೆ. ಈ ಒಂದು ಆಪ್ಷನ್ಸನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ, ಈ ಒಂದು ಕಮಾಂಡನ್ನು. ಅಂದರೆ ನಮಗೆ ಕ್ಲಿಯರ್ ಕಟಾಗಿ ಗೊತ್ತಾಗುತ್ತೆ. Again select this small dimension. This one is 24 mm, right. Click here and drag. So drag ಮಾಡಿದ್ರೆ ಇದು 31.15 ಇದೆ, ಬಟ್ ಆ್ಯಸ್ ಪರ್ our drawing this one is 38 mm. 50 - 12 which means 38 mm. Then click OK. So again select this line and drag. So now it is 11.93, but as per the drawing this one is 24 height, 24, and click OK. Again control and mouse middle key and drag. Again select this one and click here. So now it is 23.69, but as per our drawing this is 24. Click OK. ಸೊ ಈ ರೀತಿ ನಾವು ಕಂಪ್ಲೀಟಾಗಿ ಡ್ರಾ ಮಾಡ್ಬೋದು. ದೆನ್ ಕ್ಲೋಸ್ ದಿಸ್ ಡೈಮೆನ್ಷನ್ ಕಮಾಂಡ್, ಗೋ ಟು ದ ಫೀಚರ್ ಕಮಾಂಡ್. ನಾವು ಸೆಲೆಕ್ಟ್ ಎಕ್ಸ್ಟ್ರೂಡ್ ಬಾಸನ್ನು ಸೆಲೆಕ್ಷನ್ ಮಾಡಿ ನಾವು ಇದರ ಒಂದು ಥಿಕ್ನೆಸ್ ಎಷ್ಟಿದೆ ಅಂತೇಳಿ ಸಿಂಪಲಾಗಿ ಕೊಟ್ಟರೆ
ದಿಸ್ ಮಾಡಲ್ ವಾಸ್ ಫಿನಿಶ್. ಸೊ ನೋಡಿ ಇವಾಗ ಡೈರೆಕ್ಷನ್ ಚೇಂಜ್ ಇದೆ. ಇಲ್ಲಿ ನೋಡಿ ಡೈರೆಕ್ಷನ್ 1, ಡೈರೆಕ್ಷನ್ 2 ಈ ರೀತಿ ಡಿಫ್ರೆಂಟ್ ಡೈರೆಕ್ಷನ್ ಇದೆ. ಆರ್ ಎಲ್ಸ್ ನಮಗಿಲ್ಲಿ ಬ್ಲೈಂಡ್ ಅಂತೇಳಿ ಒಂದು ಕಮಾಂಡ್ ಇದೆಯಲ್ಲ, ಸೊ ಈ ಬ್ಲೈಂಡ್ನ ಮೇಲೆ ಕ್ಲಿಕ್ ಮಾಡಿ, ಬ್ಲೈಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡೈರೆಕ್ಷನ್ ಚೇಂಜ್ ಆಗುತ್ತೆ. ನಾವು ಸೆಲೆಕ್ಟ್ ದಿಸ್ 24 mm ಆ್ಯಂಡ್ ಸಿಂಪ್ಲಿ ಕ್ಲಿಕ್ ಓಕೆ. ಸೊ ಈ ರೀತಿ ಆ್ಯಂಡ್ ಡಬಲ್ ಟ್ಯಾಪ್ ದೆನ್ ಕ್ಲಿಕ್ ಓಕೆ. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಮಾಡೆಲ್ನ ಕ್ರಿಯೇಟ್ ಮಾಡ್ಕೊತೀವಿ. ನಾವು ಸೆಲೆಕ್ಟ್ ದಿಸ್ ಒನ್ ಆ್ಯಂಡ್ ಕ್ಲಿಕ್ ಐಸೋಮೆಟ್ರಿಕ್ ವ್ಯೂ. ಓಕೆ, ಸೊ ಫರ್ದರ್ ವಿಡಿಯೋದಲ್ಲಿ ನಾನು ಡೀಪಾಗಿ ನಿಮಗೆ ಬೇರೆ ಒಂದು ಮಾಡಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್.